ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ ಬಗ್ಗೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರಿದಾರಲ್ಲ ಅವರ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ ಇವ್ರ ಬಗ್ಗೆ ಅಂತ ತಿಳಿಸ್ಕೊಡಿ. ಓಕೆ, ಇಲ್ಲಿ ನಿಮ್ಮ ವ್ಯಕ್ತಿ ಲೇಟ್ ನೈಟ್ ಥಾಟ್ಸ್, ಅವರ ಲೇಟ್ ನೈಟ್ ಥಾಟ್ಸ್ ನೋಡೋದಾದ್ರೆ, ಈಗ ಪ್ರೆಸೆಂಟ್ ನಿಮ್ಮಿಬ್ಬರ ಸಿಚುವೇಶನ್ ಇಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್. ಆಕ್ಚುಲಿ ಇವತ್ತೆಲ್ಲ ರೀಡಿಂಗ್ ಬರೀ ನೋ ಕಾಂಟ್ಯಾಕ್ಟೇ ಬರ್ತಾ ಇದೆ. ಸೊ ಇಲ್ಲಿ ರೀಕನ್ಸಿಲೇಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ಸಮಥಿಂಗ್ ನ್ಯೂ ಬಿಗಿನಿಂಗ್ ಅಂತಂದ್ರೆ, ಈಗ ಒಂದು ಟೈಮ್ ವಿಚಾರವಾಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಅಥವಾ ಈ ವ್ಯಕ್ತಿ ಅವರ ಕೆಲ್ಸದ ಬಗ್ಗೆ ತುಂಬಾ ಫೋಕಸ್ಡ್ ಆಗಿ ನಿಮ್ಗೆ ಟೈಮು ಕೊಡ್ದಿಲ್ದಿರ ಇರ್ಬೋದು. ಸೊ ಆ ವ್ಯಕ್ತಿ ಇಲ್ಲಿ ಡಿಸೈಡ್ ಮಾಡ್ತಾ ಇದ್ದಾರೆ ಇನ್ಮೇಲೆ ಏನು. ಈಗ ಅವರ ಲೈಫ್ ಅಲ್ಲಿ ಎಲ್ಲ ರೊಟೀನ್ ಹೇಗಿರುತ್ತಲ್ಲ ಹಾಗೆ ನಿಮ್ಗೂನು ಟೈಮ್ ಕೊಡೋ ವಿಚಾರದಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ಬೇಕು. ಬಟ್ ಇಲ್ಲಿ ನಿಮಗೆ ತುಂಬಾನೇ ಈಗೋ, ಸೊ ಅರ್ಥ ಮಾಡ್ಕೊಳ್ಳೋ ಲೆವೆಲ್ ತುಂಬಾನೇ ಕಮ್ಮಿ ನೀವು. ಸೊ ಅದು ಆ ವ್ಯಕ್ತಿನ ಹರ್ಟ್ ಮಾಡ್ತಾ ಇದೆ. ಓಕೆನಾ, ಅರ್ನಿಂಗ್ ವೈಸ್ ಓಕೆ, ಈ ವ್ಯಕ್ತಿ ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಅಂಡ್ ಈ ಲವ್ ರಿಲೇಶನ್ಶಿಪ್ ಅಥವಾ ಈ ಮ್ಯಾರೇಜ್ ಲೈಫ್ ಈ ವಿಚಾರವಾಗಿ ನೋಡೋದಾದ್ರೆ ಸ್ವಲ್ಪ ಡಿಸಪಾಯಿಂಟ್ ಅನ್ನೋದು ಆ ವ್ಯಕ್ತಿಗೆ. ಬಿಕಾಸ್ ಇಲ್ಲಿ ಟೈಮ್ ವಿಚಾರ ಬಂತು ಅಂತಂದ್ರೆ ಇಲ್ಲಿ ನೀವೇ ಗಲಾಟೆ ಮಾಡ್ತೀರಾ, ಅದು ಒಂದು. ಅಂಡ್ ಇಲ್ಲಿ ಅನ್ನೆಸೆಸರಿ ನಿಮ್ಮ ಮಾತುಗಳನ್ನ ನೀವು ಸಡನ್ ಆಗಿ ನೀವು ಮಾತಾಡೋದು ಈ ವ್ಯಕ್ತಿಗೆ ಅರ್ಥನೂ ಮಾಡ್ಕೊಳಕ್ ಆಗೋದಿಲ್ಲ. ಅಂಡ್ ತುಂಬಾ ಹರ್ಟ್ ಆಗುತ್ತೆ ಆ ಮಾತುಗಳೆಲ್ಲನೂ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಿಮ್ಮಿಬ್ಬರ ಮಧ್ಯದಲ್ಲಿ ನೋ ಕಾಂಟ್ಯಾಕ್ಟ್ ಅಂತ ಬಂದಿದೆ ಇಲ್ಲಿ. ಸೊ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಒಂದು, ಈ ವ್ಯಕ್ತಿ ಯಾರ್ದಾದ್ರೂ ಸಹಾಯ ತಗೊಳ್ಬಹುದು. ಮ್ಯೂಚುವಲಿ ನಿಮ್ಮಿಬ್ರಿಗೆ ಯಾರು ಪರಿಚಯ ಇದಾರಲ್ವಾ ಆ ತರ ವ್ಯಕ್ತಿ ಕಡೆಯಿಂದ ಹೆಲ್ಪ್ ತಗೊಂಡು ರಿಕನ್ಸಿಲೇಷನ್ ಅನ್ನೋದನ್ನ ಮಾಡ್ಕೊಳ್ತಾರೆ. ಅಂಡ್ ನೀವೀಗ ತುಂಬಾ ಕೋಪದಲ್ಲಿ ಇದ್ದೀರಾ. ಸೊ ಈಗ ರೀಡಿಂಗ್ ನೀವು ನೋಡ್ತಿದ್ರು ನೀವ್ ಹೇಗ್ ಡಿಸೈಡ್ ಆಗಿದ್ದೀರಾ ಅಂತಂದ್ರೆ, ಈ ವ್ಯಕ್ತಿ ಬಂದ್ರೆ ನಾನ್ ಮತ್ತೆ ತಗೊಳ್ಬಾರ್ದು ಅವ್ರನ್ನ, ಅಥವಾ ರಿಕನ್ಸಿಲೇಷನ್ ಆಗೋದ್ ಬೇಡ ಅನ್ನೋ ತರಾನೇ ನೀವ್ ವಿಚಾರನ ಕೋಪದಲ್ಲಿ ಇಟ್ಕೊಂಡಿದ್ದೀರಾ. ಬಟ್ ಇಲ್ಲಿ ನಿಮ್ಗೂ ಪ್ರೀತಿ ಅನ್ನೋದಿದೆ. ಈ ವ್ಯಕ್ತಿ ಏನ್ ಈಗ ಬೇರೆ ಪರ್ಸನ್ ಕಡೆಯಿಂದ ನಿಮ್ಮನ್ನ ಅಪ್ರೋಚ್ ಮಾಡ್ಸಿದ್ರು ಡೆಫಿನೆಟ್ಲಿ ಇವ್ರು ಕನೆಕ್ಟ್ ಆಗ್ತಾರೆ, ನೀವು ಆಗ ಒಪ್ಕೊಳ್ತೀರಾ. ಓಕೆನಾ, ಬಿಕಾಸ್ ಇಲ್ಲಿ ಒಂದು ವಿಚಾರ ಏನು ಅಂತಂದ್ರೆ, ಈ ವ್ಯಕ್ತಿ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ 3 ಹೊತ್ತು ಕೆಲ್ಸದ ಬಗ್ಗೆನೆ ಫೋಕಸ್ ಮಾಡ್ತಾ ಇರ್ತಾರೆ. ಇಲ್ಲ ಅಟ್ಲೀಸ್ಟ್ ಆ ಕೆಲ್ಸನ ಅವರು ಒಂದು ಸ್ವಲ್ಪ ದಿನ ಅಥವಾ ಒಂದಿನ ಬಿಟ್ಟಾದ್ರೂ ನಿಮ್ಗೆ ಟೈಮ್ ಕೊಡ್ತಾರೆ. ಬಟ್ ನಿಮಗೆ ಆ ರೀತಿ ಇಷ್ಟ ಆಗ್ತಾ ಇಲ್ಲ ಇಲ್ಲಿ. ಓಕೆನಾ, ನಿಮಗೆ ಸಮ್ಟೈಮ್ಸ್ ಅನ್ಸುತ್ತೆ ಈಗ ಒಂದಿನ ತುಂಬಾ ಚೆನ್ನಾಗಿರುತ್ತೆ, ಒಂದಿನ ಚೆನ್ನಾಗೇ ಇರೋದಿಲ್ಲ. ಸೊ ಅಲ್ಲಿ ಒಂದು ಡೌಟ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ, ನಿಮ್ಮ ಮೈಂಡ್ ಅಲ್ಲಿ ಡೌಟ್ಸ್ ಅನ್ನೋದು ಬರ್ತಾ ಇದೆ. ಸೊ ಇವ್ರಿಗೆ ಏನು ಅಂತಂದ್ರೆ ಇಲ್ಲಿ ಎಲ್ಲದಕ್ಕೂ ಕ್ಲಾರಿಫೈ ಮಾಡ್ಬೇಕು ಅಥವಾ ಟೈಮ್ ಕೊಡ್ಬೇಕು, ಇನ್ ಮುಂದೆ ಬ್ಯಾಲೆನ್ಸ್ ಮಾಡ್ಬೇಕು.
ಓಕೆನಾ. ಸೊ ಈ ರೀತಿ ಇವರು ಥಿಂಕ್ ಮಾಡ್ತಾ ಇದಾರೆ ಇಲ್ಲಿ. ಬಟ್ ಯಾವತ್ತೂ ಈ ವ್ಯಕ್ತಿಗೆ ಎಷ್ಟೇ ಪ್ರೀತಿ ಇದ್ರು ಅವರು ಓಪನ್ ಅಪ್ ಆಗಿಲ್ಲ ಇಲ್ಲಿ. ನಿಮಗದು ಏನನ್ಸುತ್ತೆ, ಈ ವ್ಯಕ್ತಿ ಎಲ್ಲೋ ಒಂದ್ ಬೌಂಡ್ರೀಸ್ ಇಟ್ಕೊಂಡಿದ್ದಾರೆ, ನಾನಂದ್ರೆ ಇಷ್ಟ ಇದೀನಾ ಇಲ್ವಾ, ಈ ತರ ಒಂದು ಥಿಂಕ್ ಮಾಡ್ತಿರ್ತೀರಾ. ಅಥವಾ ಅವ್ರೇನೋ ಬಿಸಿ ಇದಾರೆ ಅಂತಂದ್ರೆ ಇನ್ ಯಾರಾದ್ರೂ ಈ ತರ ಅನ್ನೆಸೆಸರಿ ಒಂದು ಡೌಟ್ ಅನ್ನೋದನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಈ ತರ ಥಿಂಕ್ ಮಾಡೋದನ್ನ ನೀವು ಸ್ಟಾಪ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಇದನ್ನೇ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ನಿಮ್ಮ ಲೈಫಿಗೆ. ಓಕೆನಾ. ಕಪ್ ಆಫ್ ಫೀಲಿಂಗ್ಸ್ ನಿಮಿಗೂ ಇದೆ, ಆ ವ್ಯಕ್ತಿಗೂ ಅಷ್ಟೇ ಫೀಲಿಂಗ್ಸ್ ಅನ್ನೋದಿದೆ ನಿಮ್ ಮೇಲೆ. ಬಟ್ ಒಂದು ಸಮಾಧಾನ ಏನು ಅಂತಂದ್ರೆ, ಈ ವ್ಯಕ್ತಿಗೆ ಅರ್ನಿಂಗ್ಸ್ ಲೆವೆಲ್ ನಲ್ಲಿ ಚೆನ್ನಾಗಿದ್ದಾರೆ ಇವರು. ಇವರಿಗೆ ಫೋಕಸ್ಡ್ ಅನ್ನೋದು ಒಂದು ಕೆರಿಯರ್ ವಿಚಾರನ ಈ ತರ ಫೋಕಸ್ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ತುಂಬಾನೇ ಇದೆ ಈ ವ್ಯಕ್ತಿಗೆ. ಓಕೆನಾ. ಅಂಡ್ ಇವರಿಗೆ ಒಂದ್ ಏನಂತಂದ್ರೆ, ಏನೋ ಒಂದು ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇನ್ನೇನಾದ್ರು ಬಂತು ಅಂತಂದ್ರೂ ಕೂತು ಮಾತಾಡಿ ಬಗೆಹರಿಸ್ಕೊಳ್ಬೇಕು ಅನ್ನೋದು ತುಂಬಾನೇ ಇರುತ್ತೆ. ಬಟ್ ಏನಂದ್ರೆ ನಿಮ್ ಕಡೆಯಿಂದ ಬರೋ ರೆಸ್ಪಾನ್ಸ್ಗೆ ಇವ್ರಿಗೆ ಅದು ಅಡ್ಜಸ್ಟ್ ಆಗ್ತಾ ಇಲ್ಲ ಅಲ್ಲಿ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನೀವು ತುಂಬಾ ಡಾಮಿನೇಟ್ ಮೈಂಡ್ ಇರೋಂತ ವ್ಯಕ್ತಿ ನೀವು. ಅವರು ಸ್ವಲ್ಪ ಸೈಲೆಂಟ್ ಆಗಿರೋಂತ ವ್ಯಕ್ತಿ. ಓಕೆನಾ. ಇಲ್ಲಿ ಯಾವುದೇ ವಿಚಾರಕ್ಕೂ ನೀವೇ ಇಲ್ಲಿ ಆಕ್ಷನ್ ನ ತಗೊಳ್ತಿರ್ತೀರಾ. ಬಟ್ ಸಮ್ ಟೈಮ್ಸ್ ಇಲ್ಲಿ ನೀವು ಚೈಲ್ಡ್ ಆಗಿ ಬಿಹೇವ್ ಮಾಡ್ತಿರ್ತೀರಾ, ಅಥವಾ ಒಂದು ಮೆಚೂರ್ ಅನ್ನೋದು ಇರೋದಿಲ್ಲ. ಆಗ ಏನಾಗುತ್ತೆ, ನೀವೇನ್ ಆಕ್ಷನ್ ತಗೊಂಡಿರ್ತೀರಲ್ಲ ಅದು ಸಹ ಅಲ್ಲಿ ಹಾಳಾಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ನೀವು ಏನೇ ಮಾಡೋದಕ್ಕೂ ಮುಂಚೆ ಒಂದ್ 10 ಸಲ ಯೋಚನೆ ಮಾಡಿ ತಗೊಳ್ಳಿ. ಓಕೆನಾ. ಬಟ್ ಇಲ್ಲಿ ಡೆಫಿನೆಟ್ಲಿ ಇಲ್ಲಿ ರೀಕನ್ಸಿಲಿಯೇಷನ್ ಬಂದಿದೆ, ತುಂಬಾ ಸ್ಟ್ರಾಂಗ್ ಆಗು ಬಂದಿದೆ. ಒಂದು ಇವ್ರು ಡಿಸೈಡ್ ಮಾಡಿರೋದು ಒಂದು ಚಾಲೆಂಜ್ ಆಗಿ ತಗೊಳ್ಬೇಕು. ಇನ್ ಮುಂದೆ ಎಲ್ಲಾ ವಿಚಾರಗಳನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಅಥವಾ ಈ ವ್ಯಕ್ತಿ ಬೇರೆ ವ್ಯಕ್ತಿ ಕಡೆಯಿಂದ ನಿಮ್ಮನ್ನ ಮಾತಾಡ್ಸೋದು ಅಥವಾ ಇದು ಮಾಡ್ಲಿಲ್ಲ ಅಂತಂದ್ರು ಡೈರೆಕ್ಟ್ ಆಗಿ ಈ ವ್ಯಕ್ತಿನೇ ಬೇಕು ಅಂತ ಬಂದು ರೀಕನ್ಸಿಲಿಯೇಷನ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ. ಜಸ್ಟಿಸ್ ಮಾಡ್ತಾರೆ ಇಲ್ಲಿ. ಓಕೆನಾ. ಆ ವ್ಯಕ್ತಿ ಮ್ಯಾನಿಫೆಸ್ಟ್ ಅನ್ನೋದನ್ನ ಇದನ್ನೇ ಮಾಡ್ತಾ ಇದಾರೆ. ಮ್ಯಾನಿಫೆಸ್ಟ್ ಅನ್ನೋದು ಸಿನ್ಸ್ ಏನೋ ಒಂದು ಕೂತು ರಿಚುವಲ್ ಮಾಡೋದು ಅಥವಾ ನಿಮ್ ಬಗ್ಗೆ ಇದ್ ಮಾಡೋದಲ್ಲ. ಮ್ಯಾನಿಫೆಸ್ಟ್ ಅನ್ನೋದು ಏನಂತಂದ್ರೆ ಅವ್ರ ಕೆಲ್ಸದಲ್ಲಿ ಇದ್ರೂನು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರೋದು. ಓಕೆನಾ. ನಾವ್ ಯಾವ ವಿಚಾರದ ಬಗ್ಗೆ ಯೋಚನೆ ಮಾಡ್ತಿರ್ತೀವಲ್ಲ ಅದು ಬೇಗ ಆಗುತ್ತೆ ಅನ್ನೋ ತರ. ಓಕೆನಾ. ಸೊ ಇಲ್ಲಿ ನೀವ್ ಆಕ್ಷನ್ ತಗೊಳಕ್ ಮುಂಚೆ ನೀವು ಮಾಡ್ತಿರೋ ಅಂತ ಮಿಸ್ಟೇಕ್ಸ್ ನ ನೀವು ನೋಡ್ಕೊಂಡ್ ಮಾಡಿ. ಅಥವಾ ಆ ವ್ಯಕ್ತಿ ಏನಾದ್ರೂ ಹೇಳ್ತಾರೆ ಅಂತಂದ್ರೆ ನೀವ್ ಅದನ್ನ ಕೇಳಿಸ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ. ಓಕೆನಾ. ಬಿಕಾಸ್ ಇಲ್ಲಿ ನಿಮಗೆ ಡೌಟ್ ಅನ್ನೋದು ತುಂಬಾ ಇದೆ ಆ ವ್ಯಕ್ತಿ ಮೇಲೆ. ಅವ್ರಿರೋ ಇಲ್ಲಿ ನೋಡೋದಾದ್ರೆ ಅವ್ರ ಕೆಲ್ಸದಲ್ಲಿ ಅವ್ರು ನಿಜವಾಗ್ಲೂನೆ ಬಿಸಿ ಇರ್ತಾರೆ. ಬಟ್ ನಿಮಗ್ ಅನ್ಸುತ್ತೆ ಏನಾದ್ರೂ ಒಂದ್ ನೆಗೆಟಿವ್ ಥಾಟ್ಸ್ ಅನ್ನೋದು ನಿಮ್ಗೆ ಆಗಾಗ ಪಾಪಪ್ ಆಗ್ತಾ ಇರುತ್ತೆ. ಈ ತರ ಇದಾರ, ಹಿಂಗೇನಾದ್ರೂ ಹೋಗಿದಾರ, ಅಥವಾ ಯಾರ ಜೊತೆಲಾದ್ರೂ ಮಾತಾಡ್ತಾ ಇದಾರ. ಸೊ ಈ ಡೌಟ್ಸ್ ಅನ್ನೋದು ನಿಮ್ಮನ್ನ ಡಿಸ್ಟೆನ್ಸ್ ಮಾಡ್ತಾ ಇದೆ ಈ ವ್ಯಕ್ತಿ ಕಡೆಯಿಂದ. ಓಕೆನಾ. ಸ್ವಲ್ಪ ಈ ವಿಚಾರವಾಗಿ ನೀವು ಕೇರ್ಫುಲ್ ಆಗಿರ್ಬೇಕು. ಯೂನಿವರ್ಸ್ ನಂಗೆ ಇಲ್ಲಿ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡಿ. ನಿಮಗ್ ಅನ್ಸುತ್ತೆ ನೀವ್ ಈ ತರ ಎಲ್ಲಾ ಥಿಂಕ್ ಮಾಡಿ ಅಥವಾ ಆ ವ್ಯಕ್ತಿ ಕಡೆಯಿಂದ ಏನೋ ಒಂದು ಕ್ಲಾರಿಟಿ ಸಿಕ್ಕಾಗ ನಾನ್ ಈ ತರ ಮಾಡ್ಬಾರ್ದಿತ್ತು, ಅಯ್ಯೋ ನಾನ್ ತಪ್ಪು ಮಾಡ್ಬಿಟ್ನೇನೋ ಅನ್ನೋದೆಲ್ಲ ನಿಮ್ಗೆ ಅದು ಮೈಂಡ್ ಅಲ್ಲಿ ಬರ್ತಾ ಇರತ್ತೆ ಆ ಥಾಟ್ಸ್. ಬಿಕಾಸ್ ಆ ವ್ಯಕ್ತಿ ಜೆನ್ಯೂನ್ ಇದಾರೆ ಇಲ್ಲಿ ನಿಮ್ಮ ವ್ಯಕ್ತಿ. ಬಟ್ ಅವ್ರ ಕೋಪ ಅನ್ನೋದು ಆ ರೀತಿ ಇದೆ ಅಷ್ಟೆ. ಓಕೆನಾ. ಡೆಫಿನೆಟ್ಲಿ ಈ ಡೌಟ್ ಅನ್ನೋದನ್ನ ನೀವು ಬಿಟ್ಬಿಡಿ. ಈ ವ್ಯಕ್ತಿಗೆ ಅವರ ತಪ್ಪು ಅವರಿಗೆ ರಿಯಲೈಸ್ ಅನ್ನೋದು ಆಗಿದೆ. ಕಾಂಟ್ಯಾಕ್ಟ್ ಅನ್ನೋದು ಆದಷ್ಟು ಬೇಗನೆ ಆಗ್ಬೋದು. ವಿತಿನ್ 5 hours ಅಲ್ಲೂ ಆಗ್ಬೋದು ಅಥವಾ 5 days ಒಳಗಡೆನೂ ಆಗ್ಬೋದು ಈ ವ್ಯಕ್ತಿ ಕಡೆಯಿಂದ. ಅಂಡ್ ಇಲ್ಲಿ ಡೆಫಿನೆಟ್ಲಿ ಈಗ ನೀವು ಏನು ಈ ಆಬ್ಸ್ಟಿಕಲ್ಸ್ ನ ಫೇಸ್ ಮಾಡ್ತಿದ್ದೀರಾ, ಇದು ಆಬ್ಸ್ಟಿಕಲ್ಸ್ ಅಂತ ಅನ್ಸಲ್ಲ. ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಈ ತರ ಒಂದು ಚಿಕ್ಕ ಪುಟ್ಟ ಜಗಳ, ನೀವ್ ಏನು ಈ ಡಿಸ್ಟೆನ್ಸ್ ನ ನೀವು ಫೇಸ್ ಮಾಡ್ತಿದ್ದೀರಲ್ಲ, ಇದು ಡೆಫಿನೆಟ್ಲಿ ಇದು
ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಆದಷ್ಟು ಪಾಸಿಟಿವ್ ಮೈಂಡ್ ಸೆಟ್ ನ ನೀವು ಇಟ್ಕೊಂಡು ಮುಂದೆ ಹೋಗೋದು ಬೆಟರ್ ಇಲ್ಲಿ. ಬಿಕಾಸ್ ತುಂಬಾ ಲಾಂಗ್ ಇಂದ ನೀವು ನೆಗೆಟಿವ್ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅದೇ ಆಗುತ್ತೆ. ಆಕ್ಚುಲ್ ಆಗಿ ಅದನ್ನೇ ಮ್ಯಾನಿಫೆಸ್ಟ್ ಅಂತ ಹೇಳೋದು. ಓಕೆನಾ? ನಮ್ ಮನ್ಸು, ನಮ್ ಮೈಂಡ್ ಏನ್ ಯೋಚನೆ ಮಾಡ್ತಿರುತ್ತೆ ಅದೇ ರಿಯಾಲಿಟಿಗೆ ಬರುತ್ತೆ. ಸೊ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯೂನಿವರ್ಸ್ ನನ್ಗೆ ಇಲ್ಲಿ ಓವರ್ ಆಲ್ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ನೀವು ಈ ವ್ಯಕ್ತಿ ಜೊತೆಲಿ ಈಗ ಮಾತಾಡ್ತಿಲ್ಲ ಅಂತಂದ್ರೂ ನಿಮ್ಗೆ ಇಷ್ಟ ಇದೆ ಆ ವ್ಯಕ್ತಿ ಮಾತಾಡ್ಸ್ಬೇಕು ನನ್ನನ್ನ ಅನ್ನೋ ಇಷ್ಟ ಎಲ್ಲ ಇದ್ರು ಇದೆ. ಬಟ್ ಇಲ್ಲಿ ನೀವು ಮಾತಾಡ್ಸೋದಕ್ಕೆ ರೆಡಿ ಇಲ್ಲ ಇಲ್ಲಿ. ಓಕೆನಾ? ಅಂಡ್ ಜೊತೆನಲ್ಲಿ ನೀವು ಹಿಂದೆಯಿಂದ ಸ್ಪೈ ಮಾಡ್ತಿರೋದು ಅವರ ಅಕೌಂಟ್ಸ್ ನ ಸೋಷಿಯಲ್ ಮೀಡಿಯಾನಲ್ಲಿ, ಅಥವಾ ವಾಟ್ಸಪ್ ನ ಚೆಕ್ ಮಾಡ್ತಿರೋದು, ಯಾವ ಟೈಮಿಗೆ ಆನ್ಲೈನ್ ಬರ್ತಾರೆ ಏನು, ಈ ತರ ಒಂದು ಅಬ್ಸರ್ವೇಷನ್ ಅನ್ನೋದು ನಿಮ್ದು ತುಂಬಾನೇ ಜಾಸ್ತಿ ಇದೆ. ಸೊ ಅದನ್ನೆಲ್ಲ ಸ್ಟಾಪ್ ಮಾಡಿ. ಅದನ್ನ ಈಗ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ವೆಯ್ಟ್ ಮಾಡಿ, ಅಥವಾ 1 ವೀಕ್ 15 ಡೇಸ್ ಆ ಮಟ್ಟಕ್ಕೆ ವೆಯ್ಟ್ ಮಾಡಿ. ಇಲ್ಲ ನೀವು ಆಕ್ಷನ್ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ? ಬಿಕಾಸ್ ನಿಮಗಿಲ್ಲಿ ಈಗೋ ಜಾಸ್ತಿ ಇರೋದ್ರಿಂದ ಅವ್ರಾಗ ಅವ್ರು ಬಂದ್ರು ನೀವು ಅದನ್ನ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ನೀವೇ ಆಕ್ಷನ್ ನ ತಗೊಳ್ಳಿ, ಅಥವಾ ನೀವೇ ಕ್ಲಾರಿಟಿನ ತಗೊಳ್ಳೋದಕ್ಕೆ ಟ್ರೈ ಮಾಡಿ ಆ ವ್ಯಕ್ತಿ ಹತ್ರ ಮಾತಾಡಿ. ಬಿಕಾಸ್ ಅವರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ರಿಕನ್ಸಿಲೇಷನ್. ಈಗ ಅವರು ಇಷ್ಟು ದಿನ ಅಂತ ನೋಡ್ತಾರೆ, ಅಥವಾ ನಿಮ್ಮ ಕಡೆಯಿಂದ ಏನು ಅಪ್ರೋಚ್ ಆಗಿಲ್ಲ, ಅಥವಾ ನಿಮ್ಮ ಕಡೆಯಿಂದ ಏನು ಮೆಸೇಜಸ್ ಹೋಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಇಲ್ಲಿ ಆ ವ್ಯಕ್ತಿನೇ ಬರ್ತಾರೆ, ಬರಲ್ಲ ಅಂತಲ್ಲ. ಈಗ ಓಕೆ, ಈಗ ಇಬ್ರುನು ಒನ್ ಟೈಮ್ ಅವರು ಕಾಂಪ್ರಮೈಸ್ ಆದ್ರೆ ಇನ್ನೊಂದ್ಸಲ ನೀವು ಆಗ್ಬೇಕಾಗ್ಸುತ್ತೆ. ಸೊ ಆಗುತ್ತೆ ಅನ್ನಂಗಿದ್ರೆ ಆಕ್ಷನ್ ನ ತಗೊಳ್ಳೋದಕ್ಕೆ ನೀವು ಟ್ರೈ ಮಾಡಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ಹೋಗ್ಬಿಡಿ. ಥ್ಯಾಂಕ್ ಯು ಗೈಸ್, ಬಾಯ್.